ಇವತ್ತು ನನ್ನ ಮುಂದೆ ರಿಯಲ್ಮಿನವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ರಿಯಲ್ಮಿ 12 5G ಸ್ಮಾರ್ಟ್ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ಫೋನು ಒಂದು 16-17 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದಾ ಅಂತ. ಏನಕ್ಕೆ ಅಂತ ಅಂದರೆ ಇತ್ತೀಚೆಗೆ ರಿಯಲ್ಮಿನವರು ಕಾಂಪಿಟೇಟಿವ್ ಆಗಿ ಪ್ರೈಸ್ನ ಫಿಕ್ಸ್ ಮಾಡ್ತಿಲ್ಲ. ಸೊ ನಾನಿವತ್ತು ಈ ಒಂದು ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ಈ ಸ್ಮಾರ್ಟ್ಫೋನ್ಗೆ ಎಷ್ಟು ದುಡ್ಡನ್ನು ಕೊಡಬಹುದು. ಇನ್ ಕೇಸ್ ಅದಕ್ಕಿಂತ ಜಾಸ್ತಿ ಲಾಂಚ್ ಆದರೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಅದಕ್ಕಿಂತ ಕಡಿಮೆ ಆದರೆ ಕಣ್ಣು ಮುಚ್ಕೊಂಡು ತೊಗೊಬೋದು. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ನೀವೇ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಸ್ಮಾರ್ಟ್ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಮಗೆ ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ ಡೈರೆಕ್ಟ್ ಆಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದ್ರ ಕೆಳಗಡೆ ಲಿಟ್ರಲಿ 45 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಪ್ರೈಸ್ ರೇಂಜಿಗೆ ಒಂದು ಯುನೀಕ್ ಫೀಚರ್ ಅಂತ ಅನ್ನಿಸ್ತು. ಇನ್ನು ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲು, ಟೈಪ್ ಎ ಇಂದ ಟೈಪ್ ಸಿ, ಒಂದು ಸುಮಾರಾಗಿರುವಂಥ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೆನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆಯ ಬಿಲ್ಡು, ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ, 188 ಗ್ರಾಮ್ ವೆಯ್ಟ್ ಇದೆ ಮತ್ತು 7.69 mm ಥಿಕ್ನೆಸ್. ಒಂದು ಲೆವೆಲ್ಗೆ ಥಿನ್ನಾಗಿರುವಂಥ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ಬೋದು. ಓವರಾಲ್ ಈ ಪ್ರೈಸ್ ರೇಂಜಿಗೆ ಲುಕ್ ವೈಸು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಫ್ರಂಟಲ್ಲಿ ನಮಗೆ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ. ಬೆಝಲ್ ಓಕೆ ಆಯಿತಾ, ಬಾಟಮಲ್ಲಿ ಸ್ವಲ್ಪ ದೊಡ್ಡದಾಗಿದೆ, ಬಿಟ್ಟರೆ ಒಂದು ಲೆವೆಲಿಗೆ ಕಡಿಮೆನೇ ಅನ್ಬೋದು. ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಫ್ರಂಟಿಂದ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಇನ್ನಕ್ಕೆ ಬಂತು ಅಂತ ಅಂದರೆ ಸೇಮ್ ರಿಯಲ್ಮಿ 12 ಸೀರೀಸ್ನಲ್ಲಿ ಏನು ಪ್ರೋ ಪ್ಲಸ್ ಎಲ್ಲ ಇದೆ ಅದೇ ರೀತಿ ಲುಕ್ಕು, ಅದೇ ರೀತಿ ಡಿಸೈನ್. ಬಟ್ ಇದು ನಾನ್ ಲೆದರ್ ವೇರಿಯಂಟು, ಅದು ಲೆದರ್ ವೇರಿಯಂಟ್ಗಳು ಬರ್ತವೆ. ಸೊ ಅದೇ ಥರ ಕಾಣುತ್ತೆ, ಆದರೆ ಇದು ಪಾಲಿಕಾರ್ಬೋನೇಟ್ ಬ್ಯಾಕ್ ಆಯಿತು. ಹಿಂದ್ಗಡೆ ನಮಗೆ 2 ಕ್ಯಾಮ್ರಾ ಸಿಗ್ತದೆ, ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಒಂದು ಲೆವೆಲಿಗೆ ಪ್ರೀಮಿಯಮ್ ಆಗಿ ಕಾಣುತ್ತೆ. ಈ ಫೋನಲ್ಲಿ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಕೊಟ್ಟಿದ್ದಾರೆ. ನೋಡೋದಕ್ಕೆ ಒಂದು ರೀತಿ ಮೆಟಾಲಿಕ್ ಅಂತ ಅನಿಸುತ್ತಾ ಇದೆ, ಒಂದು ರೀತಿ ಗ್ಲಾಸಿ ಫಿನಿಶ್ ಇದೆ. ಇನ್ನೊಂದೇನಪ್ಪ ಅಂದರೆ ಹಿಂದ್ಗಡೆ ಸ್ಮಡ್ಜಸ್ ಆಗೋಲ್ಲ, ಈ ಫ್ರೇಮಲ್ಲಿ ಸ್ವಲ್ಪ ಸ್ಮಡ್ಜಸ್ ಕಾಣುತ್ತೆ. ನಮಗೆ ಇದರಲ್ಲಿ USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. ಸ್ಪೀಕರ್ ಗ್ರಿಲ್ಲು ಬಾಟಮ್ ಮತ್ತು ಮೇಲ್ಗಡೆ 2 ಕಡೆನೂ ಇರೋ ಥರ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಆಯಿತಾ, ಚೆನ್ನಾಗಿದೆ ಪ್ರೈಸ್ ರೇಂಜಿಗೆ. ಗ್ಲಾಸ್ ಪ್ಯಾಕ್ ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಿತ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 6.72 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ ಇದೆ. ಅಮೋಲೆಡ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, ಒಳ್ಳೆಯದು. ಮತ್ತು 950 ನಿಟ್ಸ್ನ ಪೀಕ್ ಬ್ರೈಟ್ನೆಸ್, ಬಿಸಿಲಿಗೆ ಹೋದರೂ ಸಹ ಒಂದು ಲೆವೆಲ್ಗೆ ಬ್ರೈಟಾಗಿ ಕಾಣುತ್ತೆ, ಒಂದು ಒಳ್ಳೆಯ ವಿಷಯ. ಡಿಸ್ಪ್ಲೇ ಚೆನ್ನಾಗಿದೆ ಆಯಿತಾ, ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿದೆ, ರಿಫ್ರೆಶ್ ರೇಟ್ ಚೆನ್ನಾಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ. ಅಮೋಲೆಡ್ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು. ಬಟ್ ಕಾದು ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಏನಾದರೂ ಇನ್ನೂ ಕಡಿಮೆಗೆ ಲಾಂಚ್ ಆಯಿತು ಅಂದರೆ ಬೆಂಕಿ ಅಂತ ಅನ್ಬೋದು. ನಾನು ಹೇಳ್ತೀನಿ ಆ ಪ್ರೈಸ್ನ ಎಷ್ಟಕ್ಕೆ ಲಾಂಚ್ ಆದರೂ ಒಳ್ಳೆಯದು ಅಂತ, ಅದನ್ನು ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಕೊಳ್ಳಿ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 4 GB ರ್ಯಾಮು, 128 GB ಸ್ಟೋರೇಜು, 6 GB ರ್ಯಾಮು, 128 GB ಸ್ಟೋರೇಜು. ಇದರಲ್ಲಿರುವಂಥ ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು, ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮು, ಸ್ಟ್ಯಾಂಡರ್ಡ್ ಎಲ್ಲರೂ ಕೊಡುವಂಥದ್ದನ್ನೇ ಇವರು ಕೊಟ್ಟಿದ್ದಾರೆ ಈ ಪ್ರೈಸ್ ರೇಂಜಿಗೆ. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ Dimensity 6100 ಪ್ಲಸ್ ಪ್ರೊಸೆಸರ್. ಇದೇ ಪ್ರೊಸೆಸರ್ ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು ಈಗಂತೂ 11-12 ಸಾವಿರ ರೂಪಾಯಿಗೆಲ್ಲ ಸಿಗ್ತವೆ ಆಯಿತಾ. ಕಾದು ನೋಡೋಣ ಇವರು ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಇದು 4,17,000 ರೇಟಿಂಗನ್ನು ಕೊಡ್ತದೆ. ಒಂದು ಒಳ್ಳೆ ರೇಟಿಂಗೇ ಈ ಪ್ರೈಸ್ ರೇಂಜಿಗೆ. ನಾವು ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಕ್ಕಿಂತ ಮುಂಚೆ ಈ ಸ್ಮಾರ್ಟ್ಫೋನಲ್ಲಿ 99% ಬ್ಯಾಟ್ರಿ ಇತ್ತು. ಚೆಕ್ ಮಾಡಾದಮೇಲೆ ಬರೀ 3% ಡೌನ್ ಆಗಿದೆ. ಟೆಂಪ್ರೇಚರ್ ಕೂಡ ಅಷ್ಟೇ, ಚೆಕ್ ಮಾಡೋದಕ್ಕಿಂತ ಮುಂಚೆ 38 ಡಿಗ್ರಿ ಇತ್ತು. ಚೆಕ್ ಮಾಡಾದಮೇಲೆ ಬರೀ 3 ಡಿಗ್ರಿ ಮೇಲಕ್ಕೆ ಹೋಗಿದೆ, 41. ಸೊ ಈ ಸ್ಮಾರ್ಟ್ಫೋನ್ ಅಷ್ಟೊಂದು ಹೀಟ್ ಆಗಲ್ಲ, ಒಂದು ಒಳ್ಳೆ ವಿಷಯ. ನಾವು ಗೇಮ್ ಪ್ಲೇನ ಕೂಡ ಚೆಕ್ ಮಾಡಿದ್ವು. BGMI ಗೇಮಲ್ಲಿ ನೀವು ಸ್ಮೂತ್ ಸೆಟ್ಟಿಂಗಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಆಡ್ಬೋದು. HD ಸೆಟ್ಟಿಂಗ್ ಸಹ ಇದೆ, ಅದರಲ್ಲಿ ಅಪ್ ಟು ಹೈ ಗ್ರಾಫಿಕ್ ತನಕ ಆಡ್ಬೋದು. ನಿಮಗೆ ಸ್ಮೂತು ಮತ್ತು ಅಲ್ಟ್ರಾದಲ್ಲಿ ಯಾವುದೇ ಲ್ಯಾಗ್ ಇಲ್ಲ, ಫುಲ್ ಸ್ಮೂತಾಗಿ ಪ್ಲೇ ಆಗುತ್ತೆ. HD+ ಹೈಯಲ್ಲಿ ಇಂಟೆನ್ಸ್ ಇರೋ ಟೈಮಲ್ಲಿ, ಎನಿಮೀಸ್ ಬರೋ ಟೈಮಲ್ಲಿ ಸ್ವಲ್ಪ ಲ್ಯಾಗ್ ಫೀಲ್ ಆಗಬಹುದು. ಉಳ್ದಂಗೆ ಆರಾಮಾಗಿ ನೀವು ಗೇಮ್ ಪ್ಲೇ ಆಡ್ಬೋದು, ತೊಂದರೆ ಇಲ್ಲ. ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ತಂಗೆ ಒಂದು ಒಳ್ಳೆ ಗೇಮ್ ಪ್ಲೇ ಸಿಗುತ್ತೆ ನಿಮಗೆ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ಗಳನ್ನ ಸ್ಮೂತಾಗಿ ರನ್ ಮಾಡುತ್ತೆ. ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲಿಗೆ ಮಿಡ್ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ತೊಂದರೆ ಇಲ್ಲ. ಬಟ್ ಕೆಲವೊಂದು ಲಿಮಿಟೇಷನ್ ಇರುತ್ತೆ, ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಾಗಲ್ಲ. ಅದೊಂದು ವಿಷಯನೂ ತಲ್ಲಿಟ್ಕೊಳ್ಳಿ ಆಯಿತಾ. ಸೊ ಇನ್ ಕೇಸ್ ಆಯಿತಾ, ಆಗಲೇ ಹೇಳ್ದಂಗೆ ಇದೇ ಪ್ರೊಸೆಸರ್ ಹೊಂದಿರುವಂಥ ಫೋನು 12,000 ರೂಪಾಯಿಗೂ ಸಿಗ್ತದೆ, 11,000 ರೂಪಾಯಿಗೂ ಸಿಗ್ತದೆ, 12ಕ್ಕೂ ಸಿಗ್ತದೆ.
ಸೊ ಈ ವಿಷಯ ತಲೆಯಿಟ್ಕೊಳ್ಳಿ ಆಯಿತಾ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ರೇರಲ್ಲಿ 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೇಯ್ನ್ ಸೆನ್ಸಾರ್ ಬಂದ್ಬಿಟ್ಟು 108 ಮೆಗಾಪಿಕ್ಸೆಲಿಂದು ಸ್ಯಾಮ್ಸಂಗಿಂದು HM6 ಸೆನ್ಸಾರು. ಇದರಲ್ಲಿ ನಮಗೆ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಸಿಗ್ತಿಲ್ಲ. EIS ಇದೆ, ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೇಷನ್ ಇದೆ, ಅಂದರೆ ಸಾಫ್ಟ್ವೇರ್ ಮುಖಾಂತರ ಸ್ಟೇಬಲ್ ಮಾಡುತ್ತೆ. ಇದು 3x ಇನ್ ಸೆನ್ಸಾರ್ ಝೂಮ್ ಮಾಡುತ್ತೆ. ಇನ್ ಸೆನ್ಸಾರ್ ಡಿಜಿಟಲ್ ಝೂಮ್ ಆಯಿತಾ. ಸೊ ಯಾವುದೇ ಆಪ್ಟಿಕಲ್ ಝೂಮ್ ಇಲ್ಲ, ಇನ್ ಸೆನ್ಸಾರ್ ಝೂಮ್. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ. ನನಗಿಷ್ಟ ಆಯಿತು. ಡೇ ಲೈಟಲ್ಲಿ ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ, ಲೋ ಲೈಟಲ್ಲೂ ಕೂಡ ಪರವಾಗಿಲ್ಲ ಅಂತೀನಿ. ಹೊರಗಡೆ ಶಾರ್ಟ್ಸ್ಗಳು ನನಗೆ ತುಂಬ ಇಷ್ಟ ಇದೆ. ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಡೀಟೇಲ್ಸ್ ತುಂಬ ಚೆನ್ನಾಗಿದೆ. ಸೊ ಆ ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಅದನ್ನು ಬಿಟ್ಟರೆ ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಪೋರ್ಟ್ರೇಟ್ ಲೆನ್ಸ್ ಅಂದರೆ ಡೆಪ್ ಸೆನ್ಸಾರ್ ಲೆನ್ಸು ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಇದರ ಅವಶ್ಯಕತೆ ಏನು ಇರಲಿಲ್ಲ ಆಯಿತಾ. ಮೇನ್ ಸೆನ್ಸಾರ್ ಇನ್ನೊಂಚೂರು ಚೆನ್ನಾಗಿರೋದು ಕೊಟ್ಟಿದ್ದು ಚೆನ್ನಾಗಿರ್ತಿತ್ತು. ರೇರ್ ಕ್ಯಾಮ್ರಾ ಕ್ಲಾರಿಟಿ ಔಟ್ಡೋರ್ಸ್ ಸೂಪರಾಗಿ ತೆಗೆಯುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 8 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಓಕೆ ಅಂತೀನಿ ಆಯಿತಾ. ಅದು ಬೆಸ್ಟ್ ಅಂತ ಅನ್ನಲ್ಲ, ಬೆಂಕಿ ಅಂತ ಅನ್ನಲ್ಲ. ನಾನು ಈ ಬೆಲೆಗೆ ಇದಕ್ಕಿಂತ ಚೆನ್ನಾಗಿರುವಂಥ ಸೆಲ್ಫಿ ಕ್ಯಾಮ್ರಾ ನೋಡಿದ್ದೀನಿ, ಓಕೆ ಅನ್ನಿಸ್ತು ಅಷ್ಟೇ, ಇಂಪ್ರೆಸ್ ಮಾಡಲಿಲ್ಲ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD 30 FPS ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಇನ್ ಕೇಸ್ ಕಡಿಮೆ ಗ್ಲಾನ್ಸ್ ಆದರೆ ಏನು ಪ್ರಾಬ್ಲಮ್ ಅಲ್ಲ. ಸ್ವಲ್ಪ ಜಾಸ್ತಿ ಗ್ಲಾನ್ಸ್ ಮಾಡಿದ್ರೆ ನಾನು 4K ಕೊಡ್ಬೋದಾಗಿತ್ತು ಅಂತ ಅಂತಿದ್ದೆ. ಇನ್ನು ಈ ಸ್ಮಾರ್ಟ್ಫೋನಲ್ಲಿ ನಮಗೆ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ ಸ್ಟ್ಯಾಂಡರ್ಡು, ಮತ್ತು ಬಾಕ್ಸ್ ಒಳಗೆ 45 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ ಆಯಿತಾ. ಸೊ ಅದೊಂದು ಯುನೀಕ್ ಫೀಚರ್. ಈ ಪ್ರೈಸ್ ರೇಂಜಿಗೆ ಮೆಜಾರಿಟಿ ಬ್ರ್ಯಾಂಡ್ಗಳು 20, 25, 35 ಕೊಡ್ತಾರೆ, ಇವ್ರು 45 ಕೊಟ್ಟಿದ್ದಾರೆ. ಸೊ ಅದೊಂದು ಯೂನಿಕ್ ಫೀಚರ್ ಅಂತ ಅನ್ನಿಸ್ತು. ತುಂಬ ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ, 30 ನಿಮಿಷದಲ್ಲಿ 50% ಚಾರ್ಜ್ ಆಗುತ್ತಂತೆ. ಇನ್ನು OS ಬಗ್ಗೆ ಮಾತನಾಡಬೇಕು ಅಂತ ಅಂದರೆ Android 14 ಬೇಸ್ ಆಗ್ತಿರುವಂಥ Realme UI. ಸೊ ಇದು ಸ್ಮೂತ್ ಆಗಿದೆ, ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ. ಕೆಲವೊಂದು ಬೆಳೆದಿರೋಂಥ ಅಪ್ಲಿಕೇಶನ್ ಇದೆ, ಬಟ್ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ. ಹಾಟ್ ಆ್ಯಪ್ಸ್ ಎಲ್ಲ ಇದೆ, ಅದನ್ನು ನೀವು ಡಿಸೇಬಲ್ ಕೂಡ ಮಾಡ್ಕೊಬೋದು. ಮತ್ತು ರಿಯಲ್ಮಿನವರು ಕನ್ಫರ್ಮ್ ಮಾಡಿರೋ ಪ್ರಕಾರ 2 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರೆ ಅಂತ. 2 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟು, 3 ವರ್ಷ ಸೆಕ್ಯೂರಿಟಿ ಪ್ಯಾಚ್. ಒಂದು ಒಳ್ಳೆ ವಿಷಯ ಈ ಪ್ರೈಸ್ ರೇಂಜಿಗೆ ಆಯಿತಾ. ಬೇರೆ ಬ್ರ್ಯಾಂಡ್ಗಳೆಲ್ಲ ಆಲ್ರೆಡಿ 4 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಎಲ್ಲ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಇವ್ರು 2 ವರ್ಷ ಕೊಡ್ತಾ ಇದ್ದಾರೆ, ಕಡಿಮೆನೇ ಅದಕ್ಕೆಲ್ಲ ಕಂಪೇರ್ ಮಾಡೋದಕ್ಕೆ ಹೋದರೆ. ಸೊ ಆ ರೀತಿ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ, ಯೂನಿಕ್ ಫೀಚರು. ಬಾಟಮ್ ಫೈರಿಂಗ್ ಒಂದು, ಇನ್ನೊಂದು ಮೇಲ್ಗಡೆ ಇನ್ನೊಂದು ಸ್ಪೀಕರು. ಇದು 100 ಆದಮೇಲೆ 200% ಬೂಸ್ಟ್ ಆಗುತ್ತೆ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ. ಸ್ಪೀಕರ್ನ ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ ಆಯಿತಾ. ಇಷ್ಟ ಆಯಿತು ಸ್ಪೀಕರು. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ವೈಫೈ 6 ಇಲ್ಲ. ಬ್ಲೂಟೂತ್ 5.2 ಕೊಟ್ಟಿದ್ದಾರೆ, ಮತ್ತು 13 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ನಮ್ಮ ದೇಶದ ಎಲ್ಲ ಬ್ಯಾಂಡ್ಗಳು ಸಪೋರ್ಟ್ ತಲೆಗೆಡ್ಸ್ಕೊಂಬಿಡಿ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ನಮಗೆ ಸಿಗ್ತಾ ಇದೆ. ಇವಿಷ್ಟು ಈ ಸ್ಮಾರ್ಟ್ಫೋನಿಂದು ಮೇಯ್ನ್ ಫೀಚರ್ಸ್. ನೀವಾಗಾದರೆ ಕೇಳ್ಬೋದು, ಈ ಸ್ಮಾರ್ಟ್ಫೋನ್ನ ಒಂದು 15,000 ರೂಪಾಯಿಗೆ ಲಾಂಚ್ ಆದರೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನು ಅಂತೀನಿ, ನಾನು ಜಡ್ಜ್ ಮಾಡ್ದಂಗೆ ಈ ಸ್ಮಾರ್ಟ್ಫೋನ್ ಏನಾದರೂ 13-14 ಸಾವಿರ ಒಳಗೆ ಲಾಂಚ್ ಆಯಿತು ಅಂದರೆ, 13 ಒಳಗೆ ಲಾಂಚ್ ಆಯಿತು ಅಂದರೆ ಬೆಂಕಿ ಫೋನು. 14 ಒಳಗೆ ಲಾಂಚ್ ಆಯಿತು ಅಂದರೆ ಪರವಾಗಿಲ್ಲ, ಒಂದು ಆಪ್ಷನ್ ಆಗಿ ಇಟ್ಕೊಬೋದು. 15 ರೇಂಜಲ್ಲಿ ಲಾಂಚ್ ಆಯಿತು ಅಂದರೆ, ಅಥವಾ 15ಕ್ಕಿಂತ ಮೇಲೆ ಲಾಂಚ್ ಆಯಿತು ಅಂದರೆ, ನಂಗೆ ಅನ್ನಿಸ್ತಂಗೆ ಇದಕ್ಕಿಂತ ಒಳ್ಳೆ ಆಪ್ಷನ್ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. 13-14 ಒಂದು ಒಳ್ಳೆ ಪ್ರೈಸ್ ರೇಂಜ್ ಆಗುತ್ತೆ ಇದಕ್ಕೆ ಆಯಿತಾ. ಸೊ ಇದು ನನ್ನ ಒಪಿನಿಯನು, ಹಾನೆಸ್ಟ್ ಒಪಿನಿಯನ್. ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.